ಸರ್ ಇಲ್ಲ ನಾನು ಶೂಟ್ ಮಾಡ್ಬಿಡ್ತೀನಿ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್ ನಿಜವಾಗ್ಲೂ ಎಂಪಾಸಿಬಲ್ ಈಗೀಗ ಅಪರಾಧಿಗಳು ಕೈಗೆ ಸಿಕ್ತಿಲ್ಲ ಅದಕ್ಕೆ ಅವ್ರನ್ನ ಹಿಡಿಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅವನಿಗೆ ತುಂಬಾ ಕೋಪ ಬಂದಿದೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ ತುಂಬಾನೇ ಕೋಪದಲ್ಲಿದ್ದಾನೆ ವೈಫ್ ಹಿಯರ್ ವೆನ್ ಚಿಂಗಮ್ ಇಸ್ ಹಿಯರ್ ನಾನು ಈ ರೀತಿ ಎಷ್ಟೋ ಪ್ರಾಣಿಗಳನ್ನ ಸರಿ ಮಾಡಿದ್ದೀನಿ ಓಕೆ ಹೆದರ್ಕೋಬೇಡ ದೊಡ್ಡಕ್ಕ ನಾವು ಸಿಂಹ ಹುಲಿನ ಹಿಡ್ದಾಕ್ಬಿಟ್ಟಿದೀವಂತೆ ಇನ್ ಈ ಪ್ರಾಣಿ ಯಾವ ಲೆಕ್ಕ ಎಡಗಲ್ ಬಿಸಾಕ್ಬಿಡ್ತೀವಿ ಆ ಗೂಳಿ ತುಂಬಾನೇ ಕೋಪದಲ್ಲಿದೆ ಓಡಿ ನಾವು ಕಾಳಿ ಗಿಳಿ ಅಂದ್ರೆ ಹೆದರದೇ ಇಲ್ಲ ಪ್ರಾಣಿಗಳನ್ನ ತಮ್ಮ ಮುಷ್ಟಿಲಿ ಹಿಡ್ಕೊಳ್ಳೋದಕ್ಕೆ ಮನುಷ್ಯ ಮಾಡೋ ಎಲ್ಲ ಟೆಕ್ನಿಕ್ ನಮಗ್ ಚೆನ್ನಾಗಿ ಗೊತ್ತು ಅಯ್ಯೋ ನಿನ್ ಮಕ ಮುಚ್ಚ ಮೊದ್ಲು ವಾಪಸ್ ಬರಲೇ ಅದು ಗುರು ಗುಡ್ತೈತೆ ಯಾವಾಗ ನಿನ್ಗೆ ಇರ್ತದ ಗೊತ್ತಿಲ್ಲ ಮೊದ್ಲು ಯಾರಿಗೋ ಇಷ್ಟ ಆಗ್ತಿಲ್ಲ ಕೋಣಕ್ಕ ಅದಕ್ಕೆ ಕೊನೆಗಾಲ ಬಂದಿದ್ಯಾ ಅದಕ್ಕೆ ನನಗೆ ಕೋಪ ಬರುತ್ತಿದೆ ನೀವೇನು ಕೇಳಿ ಕನ್ವರ್ಲಾಲ್ಗಳ ನೀವು ಅಷ್ಟೊಂದು ಬುದ್ಧಿವಂತರ ನಿಮಗೆ ಬುದ್ಧಿ ಕಲಿಸ್ತೆ ಹೋದ್ರೆ ನಾನು ಕೋಣನೇ ಅಲ್ಲ ಅಯ್ಯೋ ನಿನಗೇನೋ ಬುದ್ಧಿ ಬಂದಿಲ್ವೇನೋ ಅದು ಯುದ್ಧಕ್ಕೆ ಕರಿತಾ ಇದೆ ಕಣ ಸಮಾಸ ಬೇಕು ಅಂದ್ರೆ ನಿಂಗೆ ನೋಡಿಸ್ಕೋ ಅಯ್ಯ ನಿನ್ನ ಕೋಣ ಎಲ್ಲಾದ್ರೂ ಯುದ್ಧದ ಕಾಳೆ ಊದುತ್ತೇನೋ ಅಯ್ಯೋ ಕಬಡ್ಡಿ ಕಬಡ್ಡಿ ಯಾರಾದ್ರೂ ಕಬಡ್ಡಿ ಬಿಟ್ಬಿಡೋದಲ್ಲ ಗಾಡಿ ಗುರ್ರಾಯಿಸ್ತಾವನೆ ಓಡ ಮೋಟು ಆ ಗಾಡಿ ಎಲ್ಲಿ ಹೋಯ್ತು ನೋಡು ಗೊತ್ತಿಲ್ಲ ಇಲ್ಲಂತೂ ಕಾಣಿಸ್ತಾನೆ ಸರ್ ಕಬಡ್ಡಿ ಅದು ನೀರೆಲ್ಲ ಹುಡುಕ್ತೀರಾ ಕೆಳಗೆ ನೋಡ್ರು ಅಲ್ಲೇ ಇದೆಯಲ್ಲ ಅಯ್ಯೋ ಇಲ್ಲೇ ಬಂದ್ಬಿಡ್ತು ಕಬಡ್ಡಿ ಕಬಡ್ಡಿ ಅಯ್ಯಯ್ಯೋ ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಏ ಯೋಚನೆ ಮಾಡೋ ಬೇಗ ಪಾಪ ಅಯ್ಯೋ ನನ್ನ ತಲೆ ಓಡಲ್ಲ ಅಂತ ಹೇಳ್ತಾನ ಈ ಭೂಮಿ ಬಣ್ಣದ ಬುಗುರಿ ಆ ಕೋಣನ ಚಾಟಿ ಕಣ ಮುನ್ಸಮಣ್ಣ ಕಬಡ್ಡಿ ನಾವಂತೂ ಫುಲ್ ಆಗಿ ಫಿಟ್ ಆಗಿಬಿಟ್ಟಿದೀವಿ ಅಯ್ಯೋ ಮೋಟು ನನ್ನ ಆಪ್ತ ಮಿತ್ರ ನನ್ನ ಆಪ್ತ ರಕ್ಷಕ ಏನಾಯ್ತಪ್ಪ ನಿನಗೆ ಅಯ್ಯ ನಿನ್ ಮಕ ಮಚ್ಚ ಸುಮ್ನರಪ್ಪ ಮೊದ್ಲು ಹಿಡ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೆ ಹಿಡ್ಕೊಂಡ್ಮೇಲೆ ಹೆಂಗ್ ಹೊಡಿಯೋದು ಅಂತ ಹೇಳ್ಕೊಡ್ತಿದ್ಯಾ ನೀನು ಒಂದು ಬುಲ್ಲು ನಮ್ ಹಿಂದಿದ್ದೇನೆ ಬಿದ್ದ್ಬಿಟ್ಟಿದೆ ಅಣ್ಣ ಕಾಪಾಡೋಣ ನಮ್ಮಲ್ಲಿ ಹಿಗ್ಗ ಮುಗ್ಗ ಚಚ್ಚಾಗ್ಬಿಟ್ಟಿದೆ ಅದು ತುಂಬಾ ಕೆಟ್ಟ ಪ್ರಾಣಿ ಕಣ ಅಯ್ಯೋ ಕಾಪಾಡಿ ಅಯ್ಯೋ ನೀವು ಡೋಂಟ್ ವರಿ ಮಾಡ್ಕೋಬೇಡಿ ಪ್ರಾಣಿಗಳಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ ಡಾಕ್ಟ್ರಣ್ಣ ಅದಕ್ಕೆ ಮೆಟಲ್ ತರ ಏನಾದರೂ ಹಾಕಕ್ಕಾಗತ್ತಾ ನೀವು ಅಯ್ಯೋ ನೀವೇನು ಯೋಚನೆ ಮಾಡ್ಬೇಡ್ರಪ್ಪ ನನ್ನ ಆಪ್ತ ಮಿತ್ರರೇ ನಾನೊಂದು ಕವಚ ಕೊಡ್ತಿದ್ದೆ ಅದನ್ನ ಹಾಕ್ಬಿಡಿ ಅದರ ತಲೆನೆ ಡಮಾರ್ ಅನ್ಬಿಡುತ್ತೆ ಅಯ್ಯ ಸುತ್ತಮುತ್ತ ಎಲ್ಲೂ ಇಲ್ವಾ ಅದು ನೀವ್ ಹಿಂಗೆ ಬಚ್ಚಿಟ್ಕೊಂಡು ಬರ್ತಾ ಇದ್ದೀರಾ ಏನೋ ಕಡಿಸ್ ಕಟ್ಟೆ ಹಾಕ್ತಿವಿ ಅಂತ ಆಗಲೇ ಬೊಗಳೆ ಬಿಡ್ತಾ ಇದ್ರಿ ಈಗ ಹಿಂಗ್ ಬರ್ತಾ ಇದ್ದೀರಾ ನಿಮ್ಮ ನೋಡಿದ್ರೆ ಟವರು ಇಲ್ಲ ಪವರು ಇಲ್ಲ ಅನ್ನಿಸ್ತಾ ಇದೆಯಲ್ಲ ನಾನು ಹೇಗೆ ಓಡ್ಲಿ ಇದನ್ನ ಹಾಕೊಂಡು ಓಡಕ್ ಆಗ್ತಾನೆ ಇಲ್ಲ ಕಾಪಾಡಿ ಯಾರಾದ್ರೂ ಕಾಪಾಡಿ ಪ್ಲೀಸ್ ಅಯ್ಯಯ್ಯೋ ಬಿದ್ದೋಯ್ತು ಅಯ್ಯಯ್ಯೋ ಬಿಡ್ತಾ ಇದೆ ಅಯ್ಯೋ ಪೊಲೀಸನ್ ಕರೆಯೋಣ ಅಂದ್ರೆ ಅವ್ನು ಈಗ ತಾನೇ ಮಾಂಜ ತಿನ್ಕೊಂಡು ಹೋಗೋನೆ ಅವನೆಲ್ಲ ಬರ್ತಾನೆ ದೇವ್ರನ್ನ ಧ್ಯಾನ ಮಾಡೋ ಅವನೇ ಬಂದು ಕಾಪಾಡ್ಬೇಕು ಮುನ್ಸಮಣ್ಣ ನಿಮ್ ಪ್ಲಾನ್ ಎಲ್ಲ ಟುಸ್ಸಾಗೋಯ್ತಣ್ಣ ಅಯ್ಯಯ್ಯೋ ಡಾಕ್ಟರ್ ಮುನ್ಸ್ವಾಮಿ ಮೋಟು ಏನಾದ್ರು ಬನ್ನ ಬರ್ಲಿಲ್ವಲ್ಲಪ್ಪ ಹಂಗಾರ ಮೇಲೆ ಇರ್ಬೇಕು ಕಾಪಾಡಿ ಬನ್ನಲ್ಲ
ನಾನ್ ನಿಮ್ಮನ್ನ ಕಾಪಾಡಕ್ ನೋಡಿದ್ರೆ ನೀವು ಮೈ ಮೇಲೆ ಬಿದ್ದು ನಮ್ಮನ್ನ ಸಾಯಿಸಕ್ ನೋಡ್ತಿದಲ್ಲಪ್ಪ. ಸೊಂಟ ಮುರಿದಾಕ್ಬಿಟ್ಟಲ್ಲೋ ನಂದು. ಅಯ್ಯೋ, ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲೆ ಆಣೆ, ಇನ್ಯಾವತ್ತೂ ನಿನಗೆ ಸಹಾಯ ಮಾಡೋಲ್ಲ. ದೊಡ್ಡಣ್ಣ ಕಾಪಾಡೋಣ, ಅದ್ ಮಾತ್ರ ನಾನು ಬಿಡಲ್ಲ ಇವತ್ತು. ಯಾಕ ಗೊತ್ತಿಲ್ಲ, ನಾನು ಇದನ್ನೇ ಒದ್ದಾಡ್ತಾ ಇದೆ ಅಣ್ಣ, ಬರ್ತಾನೆ ಇದೆ. ಯೋಚನೆ ಮಾಡ್ಬೇಡ ನನ್ನ ಆಪ್ತ ಮಿತ್ರ, ಮೊದಲು ಹೋಗಿ ಆ ಡ್ರಮ್ಮಲ್ಲಿ ಬಚ್ಚಿಟ್ಕೋ. ನಾನು ಕರೆಯೋ ತನಕ ನೀನು ಬರಬಾರ್ದು ಅಷ್ಟೇ. ನೀನ್ ಬಾಂಡ್ಲಿ ತಲಾನು ತೋರಿಸ್ಬೇಡ. ಆಗ್ಲಣ್ಣ. ಅಯ್ಯ, ಡಾಕ್ಟರ್ ಮುನ್ಸ್ವಾಮಿ, ಕೋಣ ಬಂತ, ಕೋಣ ಕೋಣ. ಇವರು ಡಾಕ್ಟರ್ ಮುನ್ಸ್ವಾಮಿ ಅಂತ, ಇವರು ಕೋಣ, ಇವರು ಬಚ್ಚಲ್ ಮಕ್ತವ್ರು. ಕೋಣ ಕೋಣ ಫೋಟೋ ಇಲ್ಲಿ ಇಲ್ಲ, ಗೊತ್ತಾಯ್ತಾ? ಅಯ್ಯ, ಈ ಜಾಗನೇ ಸೇಫ್. ಅಯ್ಯಪ್ಪ, ನಿನ್ ಫೋರ್ಸ್ ನೋಡ್ತಾ ಇದ್ರೆ ನಾನು ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು ಅನ್ಸುತ್ತೆ. ಓಡ್ರು. ಅಯ್ಯೋ, ಓಡೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ. ಅಯ್ಯೋ ಪತ್ಲು, ಇದ್ಯಾಕೋ ನಮ್ಮನ್ನ ಕುಂಭಕ್ಕ ಹಿಂದಿಂದನೇ ಓಡ್ಬರ್ತಾ ಇದೆ. ನಾನು ಏನ್ ಪಾಪ ಮಾಡಿದ್ನೋ? ಅಯ್ಯೋ, ಇದು ಗೊತ್ತಾಗಿದೆ ಅನ್ಸುತ್ತೆ, ನಾವು ಮೋಟುನ ಬಚ್ಚಿಟ್ಟಿದೀವಿ ಅಂತ. ಓ ಮೈ ಗಾಡ್, ದೇವ್ರೇ ಕಾಪಾಡಿ. ನೀನ್ ಸೋಲ್ತೀಯಾ ಇಲ್ಲ ಅವನ್ನ ಬಿಡ್ತೀಯಾ? ತೀರ್ಮಾನ ನಿನಗ್ ಬಿಟ್ಟಿದ್ದು. ಹೇಳ್ತಿರ್ತದೆ ಆ ಡ್ರಮ್ ಒಳಗವ್ನೆ. ಕಾಪಾಡೆ, ಯಾರಾದ್ರೂ ಕಾಪಾಡೆ, ಇಲ್ಲೂ ಬಂದ್ಬಿಡ್ತದ. ಅಯ್ಯಯ್ಯೋ, ಕಾಪಾಡೆ, ಅಯ್ಯಯ್ಯೋ, ಕಾಪಾಡೆ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಗೋಳಿ ಹೊಡ್ಸ್ಕೊಂಡ್ ಬರ್ತಾನೆ, ಕಾಪಾಡಿ. ಅಯ್ಯಯ್ಯೋ, ಅಯ್ಯಪ್ಪ, ಕಾಪಾಡೆ. ಚಿಂಗಂ ಸರ್, ಮೋಟುನ ಕಾಪಾಡಿ, ಅವನು ಪ್ರಾಣಾಪಾಯದಲ್ಲಿದ್ದಾನೆ. ಅಯ್ಯಯ್ಯೋ, ಯಾರ ಜೀವಕ್ಕೆ ಅಪಾಯ ಇದೆ ಅದನ್ನ ಮೊದಲು ತಿಳ್ಕೊ. ಹಿಂದೆ ನೋಡು, ಗಾಳಿ ನಮ್ ಹಿಂದೆ ಬರ್ತಿಲ್ಲ ತಾನೇ? ನೋಡ್ದ್ಯಾ? ಹಿಂದೆ ನೋಡ್ಲಪ್ಪ, ಹಿಂದೆ ಮುಂದೆ ಎಲ್ಲ ಬರೀ ಅವನ ಕೋಣನೆ ಕಾಣ್ತಾನೆ. ಇಲ್ಲ, ಯೋಚಿಸ್ಬೇಕು ಫ್ರೆಂಡ್ಸ್. ಇವತ್ ನಾವೆಲ್ಲರೂ ತುಂಬಾ ಧೈರ್ಯದಿಂದ ಕೆಲಸ ಮಾಡ್ಬೇಕು. ಯಾರು ಹೆದರ್ಕೋಬಾರ್ದು. ನಾವು ಮನುಷ್ಯರು, ಈ ಮನುಷ್ಯ ಪ್ರಾಣಿ, ಅದೇ ಆ ಮನುಷ್ಯ ಪ್ರಾಣಿ ಭೂಮಿ, ನೀರು, ಆಕಾಶ ಎಲ್ಲದನ್ನು ತನ್ನ ವಶ ಪಡಿಸ್ಕೊಂಡ್ಬಿಟ್ಟಿದೆ. ನಾವೊಂದು ಪ್ರಾಣಿ ನೋಡಿ ಹೆದರ್ಬಾರ್ದು. ಅವನನ್ನ ತಿವ್ದು ಹೊಡೆದು ನನಗೊಂದು ಗತಿ ಮಾಡಾಕ್ಬಿಟ್ಟಿದ್ದಾರೆ ಗೊತ್ತಾ ಫ್ರೆಂಡ್ಸ್. ಏನಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ನೀವೇನಾದ್ರೂ ನನಗೆ ಹೆಲ್ಪ್ ಮಾಡಲೇಬೇಕು. ಏನಾದ್ರೂ ಮಾಡಿ ಪ್ಲೀಸ್, ಇಲ್ಲಿದ್ರೆ ನನ್ನ ಗತಿ ಆಗ್ಬಿಡ್ತೀನಿ. ಇಲ್ಲಿ ನೋಡ್ ಮಟು, ನನ್ಗೆ ಅದನ್ನ ಹಿಡಿಯೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಹಿಡಿದ್ಬಿಟ್ಟೆ ಅದನ್ನ. ಬಿಡ್ಬೇಡಿ, ತುಂಬಾ ಕೊಡೆ ಕೊಡ್ತಾನೆ ನಮ್ಮನ್ನೆಲ್ಲ. ಈಗ ನಾವೊಂದು ಕೆಲಸ ಮಾಡೋಣ. ಈ ಮರದ ಹತ್ರ ಒಂದು ಹಳ್ಳ ತೋಡೋಣ. ಹಳ್ಳದ ಹತ್ರ ಇದನ್ನ ಇಟ್ಟಿರೋಣ. ಆ ಕೋಣ ಬರುತ್ತೆ. ಆ ಕೋಣ ಬಂದು ಅದನ್ನು ಮುಟ್ಬೇಕು. ಅಷ್ಟರಲ್ಲಿ ನಾವು ಇದನ್ನ ಸೈಡ್ ತೆಗೆದಿಟ್ಬಿಡೋಣ. ಆಗ ಕೋಣ ಬಂದು ಕೆಟ್ಟದೊಳಗ್ ಬೀಳುತ್ತೆ. ಹೆಂಗಿದೆ ನನ್ನ ನಡೆಯ? ಏನೋ ಹೇಳ್ಬಿಟ್ಟು ಇವರೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ನನಗೆಲ್ಲ ಗೊತ್ತಾಯ್ತು. ಇವರೇ ನನ್ನ ಕೋರಿ ಅನ್ಕೊಂಡಿದ್ದಾರ. ನಾನು ಕೋಣ. ಈಗ ನೋಡ್ತೀನಿ ನೀವು ನಾನು. ಕಮಾನ್, ಧೈರ್ಯ ಇದ್ರೆ ಬಾ. ಅಯ್ಯೋ, ಬರ್ತಾನೆ ಇದೆಯಲ್ಲಪ್ಪ. ಅಯ್ಯೋ, ಅದಕ್ಕೆ ಗೊತ್ತಿಲ್ಲ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್ ಅಂತ. ನಿಜವಾಗ್ಲೂ ಎಂಪಾಸಿಬಲ್. ಭಗವಂತ ಕೊಡಬೇಕು ಅನ್ಕೊಂಡ್ರೆ ಎದೆ ಮೇಲೆ ಒತ್ತು ಕೊಡ್ತಾನೆ.
ಇದು ನನ್ನ ಸಮಯ. ಬಾ. ಅಯ್ಯಯ್ಯೋ! ಯಾರಾದ್ರೂ ಕಾಪಾಡಿ! ಕಾಪಾಡಿ!